ನಮಸ್ಕಾರ. ಸೋಷಲ್ ಮೀಡಿಯಾದಲ್ಲಿ ಹೀಗೆ ಸ್ಕ್ರೋಲ್ ಮಾಡ್ತಾ ಬೇರೆಯವರ ಪರ್ಫೆಕ್ಟ್ ಲೈಫ್ ನೋಡಿ ನಮ್ಮ ಲೈಫ್ ಯಾಕೆ ಹೀಗಿದೆ ಅಂತ ಹೋಲಿಸ್ಕೊಂಡು ಬೇಜಾರ್ ಮಾಡ್ಕೊಂಡಿರೋದು ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಈ ಹೋಲಿಕೆಯ ಚಕ್ರದಿಂದ ಹೊರಬರಲು ಒಂದು ದಾರಿ ಇದೆ ಅಂದ್ರೆ ಬನ್ನಿ, ಒಂದು ಚಿಕ್ಕ ಆದ್ರೆ ತುಂಬಾನೇ ಆಳವಾದ ಕಥೆಯ ಮೂಲಕ ಆ ದಾರಿಯನ್ನ ಹುಡುಕೋಣ. ಬೇರೆಯವರ ಗೆಲುವು, ಅವರ ಅಂದ ಅಥವಾ ಅವರ ಲೈಫ್ ಸ್ಟೈಲ್ ನೋಡಿ ಛೇ, ಅವರ ಜಾಗದಲ್ಲಿ ನಾನಿರ್ಬೇಕಿತ್ತು ಅಂತ ಮನಸ್ಸಿನೊಳಗೆ ಒಂದು ಸಣ್ಣ ಕಿಡಿ ಹೊತ್ಕೊಂಡಿದ್ಯಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಅಸೂಯೆ ಪಟ್ಟಿದ್ದಿದ್ಯಾ? ನಿಂಗೀ ಫೀಲಿಂಗ್ ಅರ್ಥ ಆಗತ್ತೆ ಅಂದ್ರೆ ಖಂಡಿತ ಈ ಕತೆ ನಿಮ್ಗಾಗಿಯೇ. ಇದು ಬರೀ ಒಂದು ಕಥೆ ಅಲ್ಲ, ಇದು ನಮ್ಮೊಳಗಿನ ಗೊಂದಲಗಳಿಗೆ ಉತ್ತರ ಕೊಡೋ, ನಮ್ಮ ಮನಸ್ಸಿಗೆ ಶಾಂತಿ ಕೊಡೋ ಒಂದು ಬೀಗದ ಕೈ ಅಂತಾನೆ ಹೇಳ್ಬೋದು. ಜೀವನಕ್ಕೆ ಒಂದು ಹೊಸ ಚೈತನ್ಯ ಕೊಡುವ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡೋ ಇಂಥ ಪಯಣದಲ್ಲಿ ನಮ್ ಜೊತೆ ಸೇರ್ಕೊಳ್ಳಿ. ಅದಕ್ಕಾಗಿ ದಯವಿಟ್ಟು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇನ್ನಷ್ಟು ಕಥೆಗಳನ್ನ ತರೋಕೆ ನಮಗೆ ಪ್ರೇರಣೆ ಕೊಡುತ್ತೆ. ಸರಿ, ನಮ್ಮ ಕಥೆ ಶುರುವಾಗೋದು ಒಂದು ಕಾಗೆಯಿಂದ. ಪಾಪ ಆ ಕಾಗೆ ಬರೀ ಹೊರಗಿಂದ ಅಷ್ಟೇ ಅಲ್ಲ, ಒಳಗಿನಿಂದಾನೂ ಕತ್ತಲೆಯಲ್ಲಿ ಮುಳುಗಿ ಹೋಗಿತ್ತು. ಒಂದ್ರೀತಿ ಆಳವಾದ ದುಃಖದಲ್ಲಿ ಬೇಯ್ತಾ ಇತ್ತು. ಅಷ್ಟಕ್ಕೂ ಅದರ ಬೇಜಾರಿಗೆ ಕಾರಣವಾದ್ರೂ ಏನು? ಬನ್ನಿ ತಿಳಿಯೋಣ. ಆ ಕಾಗೆಗೆ ಅದರ ಮೈ ಮೇಲಿದ್ದ ಕಪ್ಪು ಗರಿಗಳನ್ನ ಕಂಡ್ರೆ ಅಸಹ್ಯ, ಅದನ್ನ ಅಕ್ಷರಶಃ ದ್ವೇಷಿಸ್ತಾ ಇತ್ತು. ಅದೇ ಊರಿನ ಕೊಳದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ಒಂದು ಬಿಳಿ ಹಂಸ ಇತ್ತು. ಅದನ್ನ ನೋಡ್ದಾಗೆಲ್ಲ ಕಾಗೆಗ ತನ್ನ ಕುರೂಪದ ಬಗ್ಗೆ ಇನ್ನಷ್ಟು ನೋವಾಗ್ತಿತ್ತು. ನಾನೂ ಆ ಹಂಸದ ಹಾಗೆ ಬೆಳ್ಳಗೆ ಅಂದವಾಗಿದ್ರೆ ಎಲ್ಲರೂ ನನ್ನನ್ನೂ ಇಷ್ಟಪಡ್ತಿದ್ರು, ನಾನು ಖುಷಿಯಾಗಿರ್ತಿದ್ದೆ ಅಂತ ಪ್ರತಿದಿನ ಕೊರಗ್ತಾ ಇತ್ತು. ಒಂದು ದಿನ ತನ್ನ ದುಃಖ ತಡೆಯೋಕಾಗ್ದೆ ಮರದ ಕೊಂಬೆ ಮೇಲೆ ಕೂತು ಅಳ್ತಾ ಇತ್ತು. ಅದರ ಆ ನೋವಿನ ಮಾತನ್ನ ತುಂಬಾನೇ ಅನುಭವವಿದ್ದ ಒಂದು ಹಿರಿಯ ಕಾಗೆ ಕೇಳಿಸ್ಕೊಂತು. ಆ ಹಿರಿಯ ಕಾಗೆ ಯುವ ಕಾಗೆಯ ಹತ್ರ ಬಂದು ತುಂಬಾನೇ ಮೃದುವಾಗಿ ಆದ್ರೆ ದೃಢವಾದ ಧ್ವನಿಯಲ್ಲಿ ಒಂದು ಸವಾಲ್ ಹಾಕಿತು. ನೋಡು, ನೀನು ಬೇರೆಯವರ ತರ ಆಗೋಕೆ ಆಸೆ ಪಡೋ ಮುನ್ನ ಸತ್ಯ ಏನು ಅಂತ ತಿಳ್ಕೊ. ಹೋಗು, ನೀನನ್ಕೊಂಡಿರೋ ಆ ಹಂಸ ನಿಜವಾಗ್ಲೂ ಅಷ್ಟು ಖುಷಿಯಾಗಿದೆಯಾ ಅಂತ ಕೇಳಿ ನೋಡು ಅಂದಿತು. ಸರಿ, ಮನಸ್ಸಲ್ಲಿ ಒಂದು ಸಣ್ಣ ಭರವಸೆ ಇಟ್ಕೊಂಡು ನಮ್ಮ ಕಾಗೆಯ ಪ್ರಯಾಣ ಶುರುವಾಯ್ತು. ಅದರ ಮೊದಲ ಸ್ಟಾಪ್ ಸೌಂದರ್ಯ ಮತ್ತೆ ಸಂತೋಷ ಅಂದ್ರೆ ಇದೇ ಅಂತ ಅದು ನಂಬಿದ್ದ ಆ ಬಿಳಿ ಹಂಸದ ಹತ್ತಿರ. ಕಾಗೆ ಅನ್ಕೊಂಡಿದ್ದು ಹಂಸದ ಲೈಫ್ ಬರೀ ಸೌಂದರ್ಯ, ಮೆಚ್ಚುಗೆಗಳಿಂದ ತುಂಬಿರೋ ಒಂದು ಬ್ಯೂಟಿಫುಲ್ ಕಥೆ ಅಂತ. ಆದ್ರೆ ವಾಸ್ತವ ಚಿನ್ನದ ಪಂಜರವಾಗಿತ್ತು. ಆ ಹಂಸ ಒಂದು ಸಾಕು ಪ್ರಾಣಿ. ಅದರ ಫ್ರೀಡಮ್ ಅನ್ನ ಅದರ ಮಾಲೀಕರ ಖುಷಿಗೋಸ್ಕರ ಕಿತ್ಕೊಡಲಾಗಿತ್ತು. ಮತ್ತೆ ಪ್ರತಿದಿನ ಇವತ್ತು ನನ್ನನ್ನೇ ಅಡ್ಗೆ ಮಾಡ್ಬಿಡ್ತಾರಾ ಅನ್ನೋ ಭಯದಲ್ಲೇ ಬದುಕ್ತಾ ಇತ್ತು. ಕಾಗೆ ಹೋಗಿ ಹಂಸದ ಹತ್ರ, ನೀನೇ ಈ ಪ್ರಪಂಚದಲ್ಲಿರೋ ಅತಿ ಖುಷಿಯಾಗಿರೋ ಪಕ್ಷಿ ಅಂದಾಗ ಹಂಸ ಒಂದ್ರೀತಿ ಹತಾಶೆಯಿಂದ ಪಿಸುಗುಟ್ಟಿತು. ನನ್ನ ಈ ಅಂದವೇ ನನಗೆ ಶಾಪ, ಇದು ನನ್ನ ಸ್ವಾತಂತ್ರ್ಯನೇ ಕಸ್ತ್ಕೊಂಡು ಭಯದಲ್ಲೇ ಬದುಕೋ ಹಾಗೆ ಮಾಡಿದೆ. ಎಲ್ರೂ ನನ್ನನ್ನ ಮೆಚ್ಚಬಹುದು, ಆದರೆ ನಾನು ಫ್ರೀ ಇಲ್ಲ. ಹಂಸ ತನ್ನ ದುಃಖದಲ್ಲಿ ಇನ್ನೊಂದು ಪಕ್ಷಿ ಕಡೆ ಕೈ ತೋರಿಸಿತು. ಬಣ್ಣ ಬಣ್ಣದ ಗರಿಗಳಿರೋ ಗಿಳಿ ಖಂಡಿತ ಖುಷಿಯಾಗಿರುತ್ತೆ ಅಂತಿತು. ಹಾಗಾಗಿ ಕಾಗೆಯ ಪಯಣ ಈಗ ವರ್ಣರಂಜಿತ ಗಿಳಿಯ ಕಡೆ ಹೋಯ್ತು. ಕಾಗೆ ಗಿಳಿಯನ್ನ ನೋಡಿತು. ಬಣ್ಣಗಳ ಚಿತ್ತಾರವನ್ನೇ ಮೈಮೇಲೆ ಹೊತ್ತಿದ್ದ ಆ ಗಿಳಿ ನೋಡಿ ಒಂದು ಕ್ಷಣ ಹೌದು, ನಿಜವಾದ ಸಂತೋಷ ಅಂದ್ರೆ ಇದೇ ಅಂತ ಅನ್ಕೊಂತು. ಆದ್ರೆ ಗಿಳಿಯ ಕಥೆಯೂ ಅದೇ ಆಗಿತ್ತು. ಅದರ ಸೌಂದರ್ಯವೇ ಅದಕ್ಕೆ ಒಂದು ಜೈಲಾಗಿತ್ತು. ನೋಡಕ್ಕೆ ಚೆನ್ನಾಗಿದ್ರೂ ಅದು ತನ್ನದೇ ಆದ ಬಂಧನದಲ್ಲಿ ಸಿಕ್ಕಾಕೊಂಡಿತ್ತು. ಆಗ ಗಿಳಿ ನವಿಲಿನ ಬಗ್ಗೆ ಹೇಳಿತು. ಹಾಗಾಗಿ ಕಾಗೆ ಮೃಗಾಲಯಕ್ಕೆ ಹಾರಿತು. ಅಲ್ಲಿ ಬಣ್ಣ ಮತ್ತೆ ಲಾವಣ್ಯದ ಮಿಶ್ರಣದಂತಿದ್ದ ನವಿಲಿನನ್ನು ಕಂಡಿತು. ಜನರು ಅದರ ಅಂದಕ್ಕೆ ಮರುಳಾಗಿದ್ರು. ಆದ್ರೆ ಕಾಗೆ ಹತ್ರ ಹೋದಂತೆ ಆ ನವಿಲಿನ ಕಣ್ಣುಗಳಲ್ಲಿ ಸಾಗರದಷ್ಟು ಆಳವಾದ ದುಃಖ ಇರೋದನ್ನ ಗಮನಿಸಿತು. ತನಗೆಂದು ಸಿಗದ ಸ್ವಾತಂತ್ರ್ಯಕ್ಕಾಗಿ ಆ ಜೀವ ಹಂಬಲಿಸ್ತಾ ಇತ್ತು. ಆಗ ನವಿಲು ಕಾಗೆಯ ಕಡೆ ತಿರುಗಿ ಹೇಳಿದ ಮಾತುಗಳು ಕಾಗೆಗೆ ದೊಡ್ಡ ಜ್ಞಾನೋದಯವನ್ನೇ ಮಾಡಿಸ್ಬಿಟ್ಟು. ಅದು ಹೇಳಿತು, ನಿನ್ನ ಕಪ್ಪು ಗರಿಗಳಿರೋ ನೀನೇ ನಿಜವಾಗ್ಲೂ ಲಕ್ಕಿ. ಯಾಕಂದ್ರೆ ನನ್ನತ್ರ ಇರೋ ಈ ಎಲ್ಲ ಸೌಂದರ್ಯ ಕೊಟ್ರೂ ಸಿಗದ ಒಂದು ನಿಧಿ ನಿನ್ನತ್ರ ಇದೆ. ಅದು ನಿನ್ನ ಸ್ವಾತಂತ್ರ್ಯ. ನೀನು ಮನಸ್ಸು ಬಂದ ಕಡೆ ಹಾರ್ಬೋದು. ಆ ಕ್ಷಣದಲ್ಲಿ ಕಾಗೆಯ ಪ್ರಪಂಚವೇ ಬದಲಾಯಿತು. ತಾನು ಇಷ್ಟು ದಿನ ಹುಡುಕ್ತಾ ಇದ್ದ ಸಂತೋಷ ಬೇರೆಲ್ಲೂ ಇರ್ಲಿಲ್ಲ, ಅದು ತನ್ನಲ್ಲೇ ಇತ್ತು. ತಾನು ಯಾವತ್ತೂ ಕಡೆಗಣಿಸಿದ್ದ ತನ್ನ ಸ್ವಾತಂತ್ರ್ಯದಲ್ಲೇ ಇತ್ತು ಅನ್ನೋ ಅರಿವು ಅದಕ್ಕಾಯಿತು. ಸ್ವಾತಂತ್ರ್ಯ, ಆ ಒಂದು ಪದದ ನಿಜವಾದ ಅರ್ಥ ಕಾಗೆಗೆ ಅಂದು ತಿಳಿಯಿತು. ಅದು ಯಾವುದೇ ಒಡವೆಗಿಂತಲೂ ದೊಡ್ಡ ಸಂಪತ್ತು. ಹಂಸ, ಗಿಳಿ ಮತ್ತೆ ನವಿಲು
ತಮ್ಮೆಲ್ಲ ಅಂದದ ನಡುವೆಯೂ ಅವ್ರಿಗೆ ಸಿಗದಿದ್ದ ಅಮೂಲ್ಯವಾದ ಗಿಫ್ಟ್ ಅದು. ನಿಜವಾದ ಸಂತೋಷ ಅಂದ್ರೆ ಬೇರೆಯವರಿಂದ ಮೆಚ್ಚುಗೆ ಪಡ್ಕೊಳ್ಳೋದಲ್ಲ, ಬದಲಿಗೆ ನಮ್ಮ ಪಾಡಿಗೆ ನಾವು ಫ್ರೀಯಾಗಿರೋದು ಅಂತ ಕಾಗೆಗೀಗ ಅರ್ಥವಾಗಿತ್ತು. ಆ ಕ್ಷಣದಲ್ಲಿ ತಾನೇ ಈ ಜಗತ್ತಿನ ಅತ್ಯಂತ ಸಂತೋಷದ ಪಕ್ಷಿ ಅಂತ ಅದಕ್ಕೆ ಅನ್ಸ್ತು. ಅದು ಖುಷಿಯಿಂದ, ಕೃತಜ್ಞತೆಯಿಂದ ಹಿರಿಯ ಕಾಗೆಯ ಹತ್ರ ವಾಪಸ್ ಹೋಗಿ, ನನಗೆ ಇನ್ಯಾರ ಥರನೂ ಆಗಬೇಕಿಲ್ಲ, ನಾನು ನಾನಾಗಿರೋದೇ ಅಂದ್ರೆ ಕಾಗೆಯಾಗಿರೋದೇ ನನಗೆ ಹೆಮ್ಮೆ ಮತ್ತು ಸಂತೋಷ ಎಂದು ಘೋಷಿಸಿತು. ಹಾಗಾದ್ರೆ ಈ ಕಾಗೆಯ ಪ್ರಯಾಣದಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು? ಅದರ ಅರಿವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮದೇ ಆದ ಸಂತೋಷ ಮತ್ತು ಯಶಸ್ಸಿನ ದಾರಿಯನ್ನ ಹೇಗೆ ಕಂಡುಕೊಳ್ಬೋದು? ಮೊದಲನೇ ಮತ್ತು ಅತಿ ಮುಖ್ಯವಾದ ಪಾಠ, ನಿಮ್ಮನ್ನ ಬೇರೆಯವರ ಜೊತೆ ಹೋಲಿಸಿಕೊಳ್ಳುವುದನ್ನು ನಿಲ್ಸಿ. ಪ್ರತಿಯೊಬ್ಬರೂ ತಮ್ಮದೇ ಆದ ಯುದ್ಧವನ್ನು ಮಾಡ್ತಾ ಇರ್ತಾರೆ, ಮತ್ತೆ ಮೇಲೆ ಕಾಣೋದು ಯಾವತ್ತೂ ಪೂರ್ತಿ ಸತ್ಯವಾಗಿರಲ್ಲ. ನಿಜವಾದ ಖುಷಿ ಇರೋದು ಬೇರೆಯವರ ಹತ್ರ ಇರೋದ್ರಲ್ಲಿ ಅಲ್ಲ, ನಮ್ಮ ಹತ್ರ ಇರೋದನ್ನ ಪ್ರೀತಿಸೋದ್ರಲ್ಲಿ. ನಿಮ್ಮ ಯುನೀಕ್ನೆಸ್ ನಿಮ್ಮ ವೀಕ್ನೆಸ್ ಅಲ್ಲ, ಅದೇ ನಿಮ್ಮ ದೊಡ್ಡ ಶಕ್ತಿ. ಹಾಗಾಗಿ ನಿಮ್ಮೊಳಗಿನ ಕಾಗೆಯನ್ನ ಅಪ್ಪಿಕೊಳ್ಳಿ. ನೀವಾಗಿರೋಕೆ ಸಿಕ್ಕಿರೋ ಸ್ವಾತಂತ್ರ್ಯಕ್ಕೆ ಥ್ಯಾಂಕ್ಸ್ ಹೇಳಿ. ನೆನ್ಪಿಡಿ, ನಿಮಗಿಂತ ಬೆಟರ್ ನೀವು ಬೇರೆ ಯಾರೂ ಆಗೋಕೆ ಸಾಧ್ಯವಿಲ್ಲ. ನಿಮ್ಮ ಪಯಣ ನಿಮ್ಮದೇ ಮತ್ತು ಅದು ಸುಂದರವಾಗಿದೆ. ಈ ಹೋಲಿಕೆಯ ಭಾವನೆ ನಿಮ್ಮನ್ನ ಕಾಡಿದಾಗ ನೀವದನ್ನ ಹೇಗೆ ನಿಭಾಯಿಸ್ತೀರಿ? ನಿಮ್ಮ ಅನುಭವಗಳನ್ನ ಮತ್ತು ಟಿಪ್ಸ್ಗಳನ್ನ ಕೆಳಗೆ ಕಾಮೆಂಟ್ಸಲ್ಲಿ ಹಂಚಿಕೊಳ್ಳಿ. ಬನ್ನಿ, ಒಬ್ಬರಿಂದೊಬ್ಬರು ಕಲಿತಾ ಸಪೋರ್ಟ್ ಮಾಡ್ತಾ ಒಂದು ಸಮುದಾಯ ಕಟ್ಟೋಣ. ಈ ಕಥೆ ನಿಮ್ಮ ಹೃದಯಕ್ಕೆ ಹತ್ತಿರ ಆಗಿದ್ರೆ ಮತ್ತು ನಿಮ್ಮನ್ನ ನೀವು ಪ್ರೀತಿಸೋಕೆ ಪ್ರೇರೇಪಿಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸಂದೇಶ ಯಾರಿಗೆ ಬೇಕು ಅಂತ ನಿಮಗನಿಸುತ್ತೋ ಅವರೊಂದಿಗೆ ಇದನ್ನ ಶೇರ್ ಮಾಡಿ. ನಿಜವಾದ ಸಂತೋಷ ನಮ್ಮೊಳಗೆ ಇದೆ ಅನ್ನೋ ಸಂದೇಶವನ್ನ ಎಲ್ಲೆಡೆ ಹರಡೋಣ. ಮುಂದಿನ ವಿಷಯದ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.